ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ರಾಜ ಸತ್ಯವ್ರತನು ಮತ್ಸ್ಯಾವತಾರಿಯಾದಂತಹ ದೇವೋತ್ತಮ ಪರಮಪುರುಷನನ್ನು ಕುರಿತಾಗಿ ಸ್ತುತಿ ಮಾಡುತ್ತಿದ್ದಾನೆ. ಐಹಿಕ ಸುಖಕ್ಕಾಗಿ ಬದ್ಧಾತ್ಮನು ಫಲಾಪೇಕ್ಷಿತ ಕರ್ಮಗಳಲ್ಲಿ ತೊಡಗುತ್ತಾನೆ. ವಾಸ್ತವವಾಗಿ ಅವು ಅವನನ್ನು ವ್ಯಥೆಗೆ ಗುರಿ ಮಾಡುತ್ತವೆ. ಬದ್ಧಾತ್ಮನಿಗೆ ಇದು ತಿಳಿಯದೇ ಹೋಗುವುದರಿಂದ ಅವನನ್ನು ಅವಿದ್ಯೆ ಅಥವಾ ಅಜ್ಞಾನದಲ್ಲಿ ಇದ್ದಾನೆ ಎನ್ನಲಾಗುತ್ತದೆ. ಸುಖದ ಭ್ರಮೆಗೆ ಸಿಕ್ಕಿದ ಬದ್ಧಾತ್ಮನು ಐಹಿಕ ಕಾರ್ಯಗಳ ವಿವಿಧ ಯೋಜನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ಈ ಮಿಥ್ಯಾಸುಖದ ಬಲವಾದ ಗಂಟನ್ನು ಭಗವಂತನು ಕತ್ತರಿಸಲಿ ಎಂದು, ಆ ಮೂಲಕ ತನ್ನ ಪರಮಗುರುವಾಗಲೆಂದು ಮಹಾರಾಜ ಸತ್ಯವ್ರತನು ಇಲ್ಲಿ ಪ್ರಾರ್ಥಿಸುತ್ತಿದ್ದಾನೆ. ಐಹಿಕ ಬಂಧನದಿಂದ ಮುಕ್ತನಾಗ ಬಯಸುವವನು ದೇವೋತ್ತಮ ಪರಮಪುರುಷನ ಸೇವೆಯಲ್ಲಿ ತೊಡಗಬೇಕು ಮತ್ತು ಪುಣ್ಯ ಪಾಪಕರ್ಮಗಳಲ್ಲಿ ನಮ್ಮನ್ನೂ ಸಿಕ್ಕಿಸುವ ಅಜ್ಞಾನದ ಕಾಲುಷ್ಯವನ್ನು ಬಿಡಬೇಕು. ಆಗ ಪುಟಕ್ಕಿಟ್ಟ ಬಂಗಾರದಂತೆ ಅಥವಾ ಬೆಳ್ಳಿಯಂತೆ ಎಲ್ಲ ಬಗೆಯ ಕಲ್ಮಶಗಳಿಂದ ಬಿಡುಗಡೆ ಹೊಂದಿ ಶುದ್ಧನಾಗಿ ತನ್ನ ಮೂಲ ವ್ಯಕ್ತಿತ್ವವನ್ನು ಮರಳಿ ಪಡೆಯುತ್ತಾನೆ. ಅಂತಹ ಅವ್ಯಯನಾದ ದೇವೋತ್ತಮ ಪರಮಪುರುಷನು ನಮ್ಮ ಗುರುವಾಗಲಿ, ಏಕೆಂದರೆ ಅವನು ಉಳಿದೆಲ್ಲ ಗುರುಗಳ ಮೂಲ ಗುರುವಾಗಿದ್ದಾನೆ. ಮಾನವನು ತನ್ನ ಬದುಕಿನಲ್ಲಿ ತನ್ನ ಅಸ್ತಿತ್ವದ ಶುದ್ಧೀಕರಣಕ್ಕಾಗಿ ತಪಸ್ಸನ್ನು ಆಚರಿಸುವುದು ಯುಕ್ತವಾಗಿದೆ. ತಪೋದಿವ್ಯಂ ಪುತ್ರಕ ಏನ ಸತ್ವಂ ಶುದ್ಧೇತ್. ಭೌತಿಕ ಪ್ರಕೃತಿ ಗುಣಗಳ ಸಂಸರ್ಗದಿಂದ ಜನನ ಮರಣಗಳ ಚಕ್ರದಲ್ಲಿ ಒಬ್ಬನು ಮುಂದುವರಿಯುತ್ತಾನೆ. ಕಾರಣಂ ಗುಣಸಂಗೋಸ್ಯ ಸದಾಸದ್ ಯೋನಿ ಜನ್ಮಸು. ಆದ್ದರಿಂದ ಈ ಕಶ್ಮಲದಿಂದ ಶುದ್ಧೀಕರಣ ಹೊಂದುವುದು ಮಾನವ ಜೀವನದ ಉದ್ದೇಶವಾಗಿದೆ. ಇದರಿಂದ ಒಬ್ಬನು ತನ್ನ ಚೇತನಾತ್ಮಕ ರೂಪವನ್ನು ಮರಳಿ ಪಡೆದು ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಹೊಂದಬಹುದು. ಹೀಗೆ ಕಶ್ಮಲದಿಂದ ದೂರ ಆಗುವ ಪ್ರಕ್ರಿಯೆ ಎಂದರೆ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯೊಂದೇ. ಆತ್ಮಸಾಕ್ಷಾತ್ಕಾರಕ್ಕೆ ಕರ್ಮ, ಜ್ಞಾನ ಮತ್ತು ಯೋಗಗಳಂತಹ ವಿವಿಧ ಪ್ರಕ್ರಿಯೆಗಳಿವೆ. ಆದರೆ ಅವು ಯಾವುವು ಭಕ್ತಿ ಸೇವೆಗೆ ಸಮನಲ್ಲ. ಚಿನ್ನವನ್ನಾಗಲಿ ಅಥವಾ ಬೆಳ್ಳಿಯನ್ನಾಗಲಿ ಸುಮ್ಮನೆ ತೊಳೆದರೆ ಶುದ್ಧವಾಗುವುದಿಲ್ಲ. ಬೆಂಕಿಯಲ್ಲಿ ಚೆನ್ನಾಗಿ ಕಾಯಿಸಿದಾಗ ಮಾತ್ರ ಅವು ಕಶ್ಮಲರಹಿತವಾಗುತ್ತವೆ. ಹಾಗೆಯೇ ಜೀವಿಯು ಭಕ್ತಿ ಸೇವೆಯನ್ನು ಆಚರಿಸುವುದರಿಂದ ಸ್ವಂತ ವ್ಯಕ್ತಿತ್ವದ ಬಗ್ಗೆ ಜಾಗೃತನಾಗಲು ಸಾಧ್ಯ. ಅದು ಕರ್ಮದಿಂದಾಗಲಿ, ಜ್ಞಾನದಿಂದಾಗಲಿ ಅಥವಾ ಯೋಗದಿಂದಾಗಲಿ ಸಾಧ್ಯವಿಲ್ಲ. ಕಲ್ಪನೆಯಿಂದಾಗಲಿ ಅಥವಾ ಯೋಗದ ಕಸರತ್ತಿನಿಂದಾಗಲಿ ಯಾವ ಪ್ರಯೋಜನವೂ ಇಲ್ಲ. ವರ್ಣಂ ಎಂಬ ಪದವು ಒಬ್ಬನ ಮೂಲ ವ್ಯಕ್ತಿತ್ವದ ತೇಜಸ್ಸಿಗೆ ಅನ್ವಯವಾಗುತ್ತದೆ. ಚಿನ್ನದ ಅಥವಾ ಬೆಳ್ಳಿಯ ಮೂಲ ಹೊಳಪು ಅದ್ಭುತವಾದದ್ದು. ಹಾಗೆಯೇ ಸಚ್ಚಿದಾನಂದ ವಿಗ್ರಹದ ಒಂದು ಅಂಶವಾದ ಜೀವಿಯ ಮೂಲ ಕಾಂತಿಯು ಆನಂದದ ಪ್ರಕಾಶವಾಗಿದೆ. ಆನಂದಮಯೋ ಅಭ್ಯಾಸಾತ್. ಪ್ರತಿಯೊಬ್ಬ ಜೀವಿಗೂ ಆನಂದಮಯನಾಗಲು ಹಕ್ಕಿದೆ, ಏಕೆಂದರೆ ಅವನು ಸಚ್ಚಿದಾನಂದ ವಿಗ್ರಹವಾದ ಕೃಷ್ಣನ ಒಂದು ಅಂಶವಾಗಿದ್ದಾನೆ. ಭೌತಿಕ ಪ್ರಕೃತಿ ಗುಣಗಳ ಹೊಲಸು ಸಂಸರ್ಗದಿಂದ ಜೀವಿಯು ಏಕೆ ಕಷ್ಟಕ್ಕೆ ಗುರಿಯಾಗಬೇಕು? ಜೀವಿಯು ಪರಿಶುದ್ಧನಾಗಬೇಕು ಮತ್ತು ತನ್ನ ಸ್ವರೂಪವನ್ನು ಎಂದರೆ ಮೂಲ ವ್ಯಕ್ತಿತ್ವವನ್ನು ಮರಳಿ ಪಡೆಯಬೇಕು. ಇದನ್ನು ಅವನು ಕೇವಲ ಭಕ್ತಿ ಸೇವೆಯಿಂದ ಮಾತ್ರ ಪಡೆಯಲು ಸಾಧ್ಯ. ಆದ್ದರಿಂದ ಉಳಿದೆಲ್ಲ ಗುರುಗಳ ಪರಮಗುರುವಾದ ಈ ಗುರೋರ್ಗುರುಹು ಎಂದು ವರ್ಣಿತನಾದ ದೇವೋತ್ತಮ ಪರಮಪುರುಷನ ಆದೇಶಗಳನ್ನು ಜೀವಿಯು ಅಳವಡಿಸಿಕೊಳ್ಳಬೇಕು. ಪರಮಪ್ರಭುವನ್ನು ವೈಯಕ್ತಿಕವಾಗಿ ಸಂಪರ್ಕಿಸಬಲ್ಲಷ್ಟು ಅದೃಷ್ಟವಂತರು ನಾವಾಗದೇ ಇರಬಹುದಾದರೂ ಭಗವಂತನ ಪ್ರತಿನಿಧಿಯು ಭಗವಂತನಷ್ಟೇ ಸಮರ್ಥನಾಗಿರುತ್ತಾನೆ. ಏಕೆಂದರೆ ಅಂತಹ ಪ್ರತಿನಿಧಿಯು ದೇವೋತ್ತಮ ಪರಮಪುರುಷನು ಹೇಳಿದ್ದನ್ನೇ ಹೇಳುತ್ತಾನೆಯೇ ಹೊರತು ಅದಕ್ಕೆ ಕಿಂಚಿತ್ತೂ ಊನ ಮಾಡುವುದಿಲ್ಲ. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಗುರು ಎಂಬ ಪದದ ನಿರ್ವಚನವನ್ನು ಹೇಳುತ್ತಾರೆ. ಯಾರೇ ದೇಖ ತಾರೇ ಕಹ ಕೃಷ್ಣ ಉಪದೇಶ. ಶ್ರೀಕೃಷ್ಣನು ಹೇಳಿದ ತತ್ವಗಳನ್ನು ಯಥಾವತ್ತಾಗಿ ಯಾರು ತನ್ನ ಶಿಷ್ಯರಿಗೆ ಉಪದೇಶಿಸುತ್ತಾರೆಯೋ ಅವರನ್ನೇ ಅಧಿಕೃತವಾಗಿ ಗುರು ಎಂದು ಹೇಳುವುದು. ಶ್ರೀಕೃಷ್ಣನನ್ನು ಗುರು ಎಂದು ಸ್ವೀಕರಿಸುವವನೇ ಅಧಿಕೃತ ಗುರು. ಇದು ಗುರು ಪರಂಪರೆಯ ಪದ್ಧತಿ. ಮೂಲ ಗುರು ಎಂದರೆ ವಾಸುದೇವ, ಏಕೆಂದರೆ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಎಲ್ಲವನ್ನೂ ಹೇಳಿರುವ ಭಗವದ್ಗೀತಾ ಮತ್ತು ಶ್ರೀಮದ್ ಭಾಗವತಗಳನ್ನು ಹೇಳಿದವನು ಅವನೇ. ಆದ್ದರಿಂದಲೇ ಗುರುಪೂಜೆಯು ವ್ಯಾಸಪೂಜೆ ಎಂದೇ ಪ್ರಖ್ಯಾತವಾಗಿದೆ. ಅಂತಿಮವಾಗಿ ನೋಡಿದರೆ ಮೂಲ ಗುರು ಎಂದರೆ ಶ್ರೀಕೃಷ್ಣನೇ. ಶ್ರೀಕೃಷ್ಣನ ಶಿಷ್ಯರು ನಾರದರು, ನಾರದರ ಶಿಷ್ಯರು ವ್ಯಾಸರು. ಹೀಗೆ ನಾವು ಗುರು ಪರಂಪರೆಯೊಂದಿಗೆ ಕ್ರಮೇಣ ಸಂಪರ್ಕವನ್ನು ಇಟ್ಟುಕೊಳ್ಳುತ್ತೇವೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣ ಅಥವಾ ಅವನ ಅವತಾರಗಳನ್ನು ಅರಿಯಲಾರದವನು ಗುರುವಾಗಲಾರನು. ಗುರುವಿನ ಉದ್ದೇಶವು ದೇವೋತ್ತಮ ಪರಮಪುರುಷನ ಉದ್ದೇಶವೇ ಆಗಿದೆ. ಅದೆಂದರೆ ಕೃಷ್ಣ ಪ್ರಜ್ಞೆಯನ್ನು ಜಗತ್ತಿನಲ್ಲೆಲ್ಲ ಪ್ರಚುರಪಡಿಸುವುದು. ಸತ್ಯವ್ರತರಾಜನು ತನ್ನ ಪ್ರಾರ್ಥನೆಗಳನ್ನು ಮುಂದುವರಿಸಿದನು. ಎಲ್ಲ ದೇವತೆಗಳಾಗಲಿ ಅಥವಾ ಗುರುಗಳು ಎನಿಸಿಕೊಂಡವರಾಗಲಿ ಅಥವಾ ಇತರ ಯಾವ ಜನಗಳೇ ಆಗಲಿ, ಸ್ವತಂತ್ರವಾಗಿ ಆಗಲಿ ಅಥವಾ ಒಟ್ಟಾಗಿಯಾಗಿ ಆಗಲಿ,
ನೀನು ತೋರಿಸುವ ಅನುಗ್ರಹದಲ್ಲಿ 10,001 ಪಾಲಿನಷ್ಟು ಅನುಗ್ರಹವನ್ನೂ ಕೂಡ ತೋರಿಸಲಾರರು. ಆದ್ದರಿಂದಲೇ ನಾನು ನಿನ್ನ ಪಾದಕಮಲಗಳನ್ನು ಆಶ್ರಯಿಸಲು ಬಯಸುತ್ತೇನೆ. ಕಾಮೈಸ್ತೈಸ್ತೈರ್ಹೃತಜ್ಞಾನ ಪ್ರಪದ್ಯಂತೆ ಅನ್ಯದೇವತಾ ಎಂದು ಹೇಳಿದೆ. ಜನಸಾಮಾನ್ಯರು ಲೌಕಿಕ ಬಯಕೆಗಳಿಂದ ಪ್ರೇರಿತರಾಗಿ ತಮ್ಮ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ನೆರವೇರಿಸಿಕೊಳ್ಳಲು ದೇವತೆಗಳನ್ನು ಆರಾಧಿಸುತ್ತಾರೆ. ಭಗವಾನ್ ವಿಷ್ಣುವು ತನ್ನ ಭಕ್ತನು ಬಯಸಿದ್ದನ್ನೆಲ್ಲ ನೀಡುವಂತಹವನಲ್ಲವಾದ್ದರಿಂದ ಸಾಮಾನ್ಯವಾಗಿ ಜನರು ಭಗವಾನ್ ವಿಷ್ಣುವಿನ ಭಕ್ತರಾಗುವುದಿಲ್ಲ. ಮತ್ತೆ ಮತ್ತೆ ವರಗಳಿಗೆ ಒತ್ತಾಯದ ಬೇಡಿಕೆಯನ್ನು ಇಡುವಂತಹ ಸನ್ನಿವೇಶವನ್ನು ಸೃಷ್ಟಿಸುವಂತಹ ವರಗಳನ್ನು ಭಗವಾನ್ ವಿಷ್ಣುವು ತನ್ನ ಭಕ್ತನಿಗೆ ನೀಡುವುದಿಲ್ಲ. ದೇವತೆಗಳನ್ನು ಪೂಜಿಸುವುದರಿಂದ ವ್ಯಕ್ತಿಯು ಫಲಗಳನ್ನು ಪಡೆಯಬಹುದು. ಆದರೆ ಭಗವದ್ಗೀತೆಯಲ್ಲೇ ವರ್ಣಿಸಿರುವಂತೆ ಅಂತವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ. ದೇವತೆಗಳಿಂದ ಪಡೆಯುವಂತಹ ಮಹಾವರಗಳು ಕೂಡ ತಾತ್ಕಾಲಿಕವಾದವುಗಳು. ಏಕೆಂದರೆ ದೇವತೆಗಳೇ ಅಶಾಶ್ವತರು. ಅವರ ವರಗಳು ಕೂಡ ಅಶಾಶ್ವತವಾದವುಗಳೇ ಮತ್ತು ಅವಕ್ಕೆ ಶಾಶ್ವತ ಮೌಲ್ಯವಿಲ್ಲ. ಅಂತಹ ವರಗಳನ್ನು ಬಯಸುವವರು ಮಂದಮತಿಗಳೇ ಹೌದು. ತದ್ಭವತಿ ಅಲ್ಪಮೇಧಸಾಂ. ಭಗವಾನ್ ವಿಷ್ಣುವಿನ ವರಗಳಾದರೋ ಇದಕ್ಕಿಂತ ಭಿನ್ನವಾದವು. ಭಗವಾನ್ ವಿಷ್ಣುವಿನ ಅನುಗ್ರಹದಿಂದ ಒಬ್ಬನು ಐಹಿಕ ಕಲ್ಮಶಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿ ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಆದ್ದರಿಂದಲೇ ದೇವತೆಗಳು ನೀಡುವ ವರಗಳನ್ನು ಭಗವಂತನ ವರಗಳಿಗೆ ಹೋಲಿಸಿದರೆ ಅದು 10,000ರಲ್ಲಿ 1 ಪಾಲಿನಷ್ಟು ಇರುವುದಿಲ್ಲ. ಆದ್ದರಿಂದ ವ್ಯಕ್ತಿಯು ದೇವತೆಗಳಿಂದಾಗಲಿ ಅಥವಾ ಮಿಥ್ಯಾಗುರುಗಳಿಂದಾಗಲಿ ವರಗಳನ್ನು ಪಡೆಯಲು ಪ್ರಯತ್ನಿಸಬಾರದು. ದೇವೋತ್ತಮ ಪರಮಪುರುಷನು ಅನುಗ್ರಹಿಸುವ ವರಗಳಿಗಾಗಿ ಮಾತ್ರ ಆಶಿಸಬೇಕು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೀಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಗಳನ್ನು ಪರಿತ್ಯಾಗ ಮಾಡಿ ನನ್ನೊಬ್ಬನನ್ನೇ ಶರಣು ಹೊಂದು, ನಾನು ನಿನ್ನನ್ನು ಸರ್ವ ಪಾಪಗಳಿಂದ ಬಿಡಿಸುವೆನು, ಹೆದರಬೇಡ. ಇದೇ ಅತ್ಯಂತ ಶ್ರೇಷ್ಠವಾದ ವರ. ಕಣ್ಣು ಕಾಣದ ಕುರುಡನೊಬ್ಬನು ಮತ್ತೊಬ್ಬ ಕುರುಡನನ್ನು ಮಾರ್ಗದರ್ಶಿಯನ್ನಾಗಿ ಆರಿಸಿಕೊಳ್ಳುವಂತೆ ಜೀವನದ ಗುರಿಯನ್ನು ಅರಿಯದ ಜನರು ಖೂಳನೂ ಮತ್ತು ಮೂರ್ಖನೂ ಆದ ಯಾರೋ ಒಬ್ಬನನ್ನು ತಮ್ಮ ಗುರುವಾಗಿ ಸ್ವೀಕರಿಸುತ್ತಾರೆ. ಆದರೆ ನಾವಾದರೋ ಆತ್ಮಸಾಕ್ಷಾತ್ಕಾರದಲ್ಲಿ ಆಸಕ್ತಿಯುಳ್ಳವರಾಗಿದ್ದೇವೆ. ಆದ್ದರಿಂದ ದೇವೋತ್ತಮ ಪರಮಪುರುಷನಾದ ನಿನ್ನನ್ನು ನಮ್ಮ ಗುರುವಾಗಿ ಸ್ವೀಕರಿಸುತ್ತೇವೆ. ಏಕೆಂದರೆ ನೀನು ಎಲ್ಲ ಕಡೆ ಕಣ್ಣಿಡಬಲ್ಲೆ ಮತ್ತು ಸೂರ್ಯನಂತೆ ಸರ್ವಜ್ಞನಾಗಿರುವೆ. ಬದ್ಧಾತ್ಮನಾದವನು ಅಜ್ಞಾನದಿಂದ ಆವೃತನಾಗಿ ಜೀವನದ ಗುರಿಯನ್ನು ಅರಿಯಲಾರದೆ ಶಬ್ದಜಾಲದಲ್ಲಿ ಸೆರೆಹಿಡಿಯಬಲ್ಲ ಮತ್ತು ಮೂಢರಿಗೆ ಅದ್ಭುತವೆನ್ನಿಸುವಂತೆ ಮಾಯಾಜಾಲವನ್ನು ಪ್ರದರ್ಶಿಸಬಲ್ಲವನೊಬ್ಬನನ್ನು ತನ್ನ ಗುರು ಎಂದು ಒಪ್ಪಿಕೊಳ್ಳುತ್ತಾನೆ. ಕೆಲವು ಸಲ ಒಬ್ಬ ಮೂರ್ಖನು ಯಾರೋ ಒಬ್ಬನನ್ನು ತನ್ನ ಗುರುವೆಂದು ಒಪ್ಪಿಕೊಳ್ಳುತ್ತಾನೆ. ಏಕೆಂದರೆ ಅವನು ತನ್ನ ಹಠಯೋಗದಿಂದ ಅಲ್ಪ ಪ್ರಮಾಣದ ಚಿನ್ನವನ್ನು ತಯಾರಿಸಬಲ್ಲನು. ಅಂತಹ ಶಿಷ್ಯನು ಮಂದಬುದ್ಧಿಯವನಾದ್ದರಿಂದ ಚಿನ್ನವನ್ನು ತಯಾರಿಸುವುದು ಒಬ್ಬ ಗುರುವಿನ ಲಕ್ಷಣವೇ ಎಂಬುದನ್ನು ತೀರ್ಮಾನಿಸುವ ಶಕ್ತಿಯುಳ್ಳವನಾಗಿರುವುದಿಲ್ಲ. ಅಪರಿಮಿತ ಚಿನ್ನದ ಗಣಿಗಳ ಅಸ್ತಿತ್ವಕ್ಕೆ ಕಾರಣನಾಗಿರುವ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಏಕೆ ಸ್ವೀಕರಿಸಬಾರದು? ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ. ದೇವೋತ್ತಮ ಪರಮಪುರುಷನ ಶಕ್ತಿಯಿಂದ ಎಲ್ಲ ಚಿನ್ನದ ಗಣಿಗಳು ಸೃಷ್ಟಿಯಾಗಿವೆ. ಹಾಗಿರುವಾಗ ಕಿಂಚಿತ್ ಚಿನ್ನವನ್ನು ಉತ್ಪಾದಿಸುವ ಒಬ್ಬ ಮಾಂತ್ರಿಕನನ್ನು ಏಕೆ ಗುರುವಾಗಿ ಸ್ವೀಕರಿಸಬೇಕು? ಅಂತಹವರನ್ನು ಗುರು ಎಂದು ಒಪ್ಪಿಕೊಳ್ಳುವವರು ಕುರುಡರು, ಜೀವನದ ಗುರಿಯನ್ನು ಅರಿಯದವರೂ ಆಗಿರುತ್ತಾರೆ. ಮಹಾರಾಜ ಸತ್ಯವ್ರತನಾದರೋ ಬದುಕಿನ ಗುರಿಯನ್ನು ಅರಿತವನಾಗಿದ್ದನು. ಅವನು ದೇವೋತ್ತಮ ಪರಮಪುರುಷನನ್ನು ತಿಳಿದವನಾಗಿದ್ದನು ಮತ್ತು ಆದ್ದರಿಂದಲೇ ಅವನು ಭಗವಂತನನ್ನು ತನ್ನ ಗುರುವಾಗಿ ಸ್ವೀಕರಿಸಿದನು. ಪರಮಪ್ರಭು ಅಥವಾ ಅವನ ಪ್ರತಿನಿಧಿ ಮಾತ್ರ ಗುರುವಾಗಬಲ್ಲನು. ಭಗವಂತನು ಹೇಳುತ್ತಾನೆ, ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನಗೆ ಶರಣಾದ ಕೂಡಲೇ ಒಬ್ಬನು ಮಾಯೆಯ ಹಿಡಿತದಿಂದ ಪಾರಾಗಬಲ್ಲನು. ಆದ್ದರಿಂದ ಈ ಭೌತಿಕ ಬಂಧನಗಳಿಂದ ಮುಕ್ತನಾಗಬೇಕಾದರೆ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕೆಂದು ತನ್ನ ಶಿಷ್ಯನಿಗೆ ಮಾರ್ಗದರ್ಶನ ಮಾಡುವುದು ಗುರುವಿನ ಕರ್ತವ್ಯವಾಗಿದೆ. ಇದೇ ಗುರುವಿನ ಲಕ್ಷಣ. ಇದೇ ತತ್ವವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಬೋಧಿಸಿದರು. ಯಾರೇ ದೇಖ ತಾರೇ ಕಹ ಕೃಷ್ಣ ಉಪದೇಶ, ಅಂದರೆ ಭಗವಾನ್ ಶ್ರೀಕೃಷ್ಣನ ಉಪದೇಶವನ್ನು ಅನುಸರಿಸಲಾಗದಂತಹ ಗುರುವನ್ನು ಗುರುವೆಂದು ಸ್ವೀಕರಿಸಬಾರದು ಎಂದು ಕಿವಿಮಾತು ಹೇಳಲಾಗಿದೆ. ಲೌಕಿಕ ಗುರು ಎಂದೆನಿಸಿಕೊಂಡವರು ತಮ್ಮ ಲೌಕಿಕ ಶಿಷ್ಯರಿಗೆ ಆರ್ಥಿಕ ಅಭಿವೃದ್ಧಿ ಮತ್ತು ಇಂದ್ರಿಯ ತೃಪ್ತಿಗಳ ಬಗ್ಗೆ ತಿಳುವಳಿಕೆ ನೀಡುತ್ತಾರೆ. ಅಂತಹ ತಿಳುವಳಿಕೆಯಿಂದ ಶಿಷ್ಯರು ಅಜ್ಞಾನದ ಭೌತಿಕ ಅಸ್ತಿತ್ವದಲ್ಲಿ ಮುಂದುವರಿಯುತ್ತಾರೆ. ಆದರೆ ಪ್ರಭುವಾದ ನೀನು ಶಾಶ್ವತ ಜ್ಞಾನವನ್ನು ನೀಡುವೆ. ಅಂತಹ ಜ್ಞಾನವನ್ನು ಪಡೆದು ಬದ್ಧ ಜೀವಿಗಳು ಶೀಘ್ರವಾಗಿ
ತಮ್ಮ ಮೂಲ ವ್ಯವಸ್ಥಿತ ಸ್ಥಿತಿಯಲ್ಲಿ ನೆಲೆಗೊಳ್ಳುತ್ತಾರೆ. ಸತ್ಯವ್ರತ ರಾಜನು ಭಗವಂತನ ಕುರಿತಾಗಿ ಮಾಡಿದ ಸ್ತುತಿಯನ್ನು ಕೇಳಿದ ಮೇಲೆ ಭಗವಂತನು ಏನೆಂದು ಉತ್ತರಿಸಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.